ಬೆಟ್ಟದ ನೆಲ್ಲಿಕಾಯಿನ ತೊಕ್ಕನ್ನು ಮಾಡೋದಕ್ಕೆ ಅಂತೇಳಿ ಅಮ್ಮ ಎಲ್ಲನೂ ಹೆಚ್ಚಿಸಿ ಇಟ್ಕೊಂಡಿದ್ದಾರೆ. ನಾವು ಎಲ್ಲರೂ ಕೂಡ ಹೆಚ್ಚಿ ಕೊಟ್ಟಿದ್ದೇವೆ. ಈಗ ಅಮ್ಮ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನೋಡೋಣ ಬನ್ನಿ. ಬೆಟ್ಟದ ನೆಲ್ಲಿಕಾಯಿ ತೊಕ್ಕು ತುಂಬಾ ರುಚಿಯಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ, ಇವತ್ತು ನಾನು ಅಮ್ಮನ ಮನೆಯ ಲಾಗನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅಮ್ಮನ ಮನೆಯಲ್ಲಿ ಇವತ್ತು ಬೆಟ್ಟದ ನೆಲ್ಲಿಕಾಯಿಗಳನ್ನೆಲ್ಲ ತೆಗೆದು ಇಟ್ಟಿದ್ರು, ಬಿಡಿಸ್ಕೊಂಡಿದ್ರು. ಅದ್ರದ್ದು ತೊಕ್ಕು ಮಾಡ್ತಾ ಇದ್ದಾರೆ. ಉಪ್ಪಿನಕಾಯಿ ಕೂಡ ಮಾಡ್ತಾರೆ. ತೊಕ್ಕು ಒಂದು ಸ್ಪೆಷಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತೊಕ್ಕು. ಪುಟ್ಟ ಮಕ್ಕಳು ಕಾಯನ್ನು ಅಗ್ದು ತಿನ್ನೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ, ತೊಕ್ಕನ್ನು ತಿನ್ಬೋದು, ತುಂಬ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಿ. ಬನ್ನಿ, ಬೆಟ್ಟದ ನೆಲ್ಲಿಕಾಯಿ ತೊಕ್ಕನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನೋಡೋಣ. ಅಮ್ಮನ ಮನೆಯಿಂದ ಈ ಲಾಗನ್ನು ಮಾಡ್ತಾಯಿದ್ದೀನಿ ನಾನು. ಇವತ್ತು ಬೆಟ್ಟದ ನೆಲ್ಲಿಕಾಯಿನೆಲ್ಲ ಬಿಡಿಸಿದ್ರು, ಅದಕ್ಕೋಸ್ಕರ ನಾನು ಕೂಡ ಬಂದಿದ್ದೆ. ನೋಡಿ, ಎಲ್ಲ ಇನ್ನೂ ಇದೆ, ಇನ್ನೂ ಒಂದೆರಡು ದಿನ ಆದಮೇಲೆ ಇದನ್ನೆಲ್ಲ ಬಿಡಿಸ್ತಾರೆ. ನೋಡಿ, ಇವಾಗ ಕರ್ಬೂಜ ಜ್ಯೂಸ್ ಕೂಡ ಕೊಟ್ಟರು ಅಮ್ಮ. ನಾವು ಬಂದ ತಕ್ಷಣ ಮಾಡ್ತಾಯಿದ್ರು, ಅದನ್ನು ಕೂಡ ಕುಡಿದೆ. ಬಿಸಿಲಲ್ಲಿ ಬಂದೆ, ತಂಪಾಯಿತು. ಇವಾಗ ಬೆಟ್ಟದ ನೆಲ್ಲಿಕಾಯಿನೆಲ್ಲ ಹೆಚ್ಕೊಳ್ಳೋದಕ್ಕೆ ಅಂತೇಳಿ ತೆಗೆದಿಟ್ಟಿದ್ದೀನಿ. ಎಲ್ಲರೂ ಹಚ್ತಾ ಇದ್ದಾರೆ, ಒಬ್ಬರ ಕೈನಲ್ಲೇ ಆಗಲ್ಲ ಅಂಥೇಳಿ ಎಲ್ಲರೂ ಹಚ್ತಿದ್ದಾರೆ, ಫಾಸ್ಟಾಗಿ ಆಗುತ್ತೆ ಅಂಥೇಳಿ. ಈ ಥರ ಚಿಕ್ಕದಾಗಿ ಹೆಚ್ಚಿಬಿಟ್ರೆ ತೊಕ್ಕು ತುಂಬಾ ಚೆನ್ನಾಗಿರುತ್ತೆ. ತೊಕ್ಕು ಮಾಡುವ ಉದ್ದೇಶ ಏನಂತ ಅಂದರೆ ಬೇಗನೆ ಮೆತ್ತವಾಗುತ್ತೆ. ಆದರೆ ಈ ಥರ ಹಚ್ಚಿಬಿಟ್ಟು ಮಾಡುವಂತಹ ಉಪ್ಪಿನಕಾಯಿ ಏನಾಗುತ್ತೆ ಅಂದರೆ ಬೇಗ ಮೆತ್ತಗಾಗಲ್ಲ, ಕಾಯಿ ಗಟ್ಟಿಯಾಗಿರುತ್ತೆ, ತುಂಬ ಹಾರ್ಡಾಗಿರುತ್ತೆ. ಒಂದು 15 ದಿವಸ ಆದರೂ ಕೂಡ ಬೇಕಾಗುತ್ತೆ ಅದು ಉಪ್ಪಿನಲ್ಲಿ ಮೆತ್ತಗಾಗೋದಕ್ಕೆ. ಆದರೆ ಈ ರೀತಿ ನಾವು ರುಬ್ಬಿ ಮಾಡೋದ್ರಿಂದ ತುಂಬಾ ಸ್ಮೂತಾಗಿ ಬರುತ್ತೆ ಅಂಥೇಳಿ ಅಮ್ಮ ಹೊಸ ವಿಧಾನದಲ್ಲಿ ಈ ರೀತಿ ತೊಕ್ಕನ್ನು ಮಾಡ್ತಾರೆ. ತೊಕ್ಕು ಮಾಡಿದ್ರೆ ಅದೇ ರೀತಿಯೇ ಮಾಡಬೇಕು. ನೋಡಿ, ಇವಾಗೆಲ್ಲ ಹೆಚ್ಚಿ ರೆಡಿ ಆಯಿತು. ಹೆಚ್ಚಿದೆಲ್ಲ ಆಯಿತು. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ತಾರೆ. ಬನ್ನಿ, ಯಾವ ರೀತಿ ಮಿಕ್ಸಿ ಮಾಡ್ತಾರೆ ಅಂಥೇಳಿ ನಾನು ತೋರಿಸ್ತೀನಿ. ನೋಡಿ, ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಮತ್ತು ಇಂಗುವನ್ನು ಹಾಕ್ಕೊಂಡು ರುಬ್ಕೊಂಡು ಅದನ್ನು ಒಂದು ಉಪ್ಪಿನಕಾಯ್ದು ಬಟ್ಲು ಡಬ್ಬ ಇರುತ್ತಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದಾರೆ. ಈ ರೀತಿ ನುಣ್ಣದಾಗಿ ರುಬ್ಬೋದ್ರಿಂದ ತೊಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ಹುಣಸೆ ತೊಕ್ಕು ಇದೆಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಹುಣಸೆ ತೊಕ್ಕು ಕೂಡ ಮಾಡ್ತಾರೆ, ಅದನ್ನು ಕೂಡ ಒಂದ್ಸಲಿ ತೋರಿಸ್ತೀನಿ. ನೋಡಿ, ಉಪ್ಪನ್ನು ಈಗಲೇ ಹಾಕ್ಕೊಳ್ತಾ ಇದ್ದಾರೆ, ಇವಾಗಲೇ ಹಾಕಿ ಮಿಕ್ಸಿ ಮಾಡ್ಕೊಳ್ತಾರೆ. ಸ್ವಲ್ಪ ನೆಲ್ಲಿಕಾಯಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾರೆ. ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ತಾ ಇದ್ದಾರೆ. ನೋಡಿ, ಇಂಗು ಕೂಡ ಹಾಕಬೇಕು ಉಪ್ಪಿನಕಾಯಿನ ಮಾಡುವಾಗ, ತೊಕ್ಕು ಮಾಡುವಾಗ. ಇವಾಗ ಎಲ್ಲ ರೆಡಿ ಆಯಿತು. ಇದಕ್ಕೆ ಇವಾಗ ಅಚ್ಚ ಮೆಣಸಿನ ಪೌಡರನ್ನು ಕೂಡ ಬೆರೆಸ್ತಾರೆ. ಅದ್ರ ಜೊತೆಗೆ ಮೆಂತ್ಯ, ಸಾಸಿವೆ ಎಲ್ಲನೂ ಪೌಡ್ರ್ ಮಾಡ್ಕೊಂಡಿರ್ತಾರಲ್ಲ ಅದು ಕೂಡ ಹಾಕಿ ಮಿಕ್ಸ್ ಮಾಡಿದ್ರೆ ತೊಕ್ಕು ರೆಡಿ ಆಗುತ್ತೆ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ. ತೊಕ್ಕನೆ ಮಾಡಿ ನೆಲ್ಲಿಕಾಯಿ ಸಿಗುತ್ತೆ, ಎಲ್ಲ ಕಡೆ ಅವೈಲೇಬಲ್ ಇದೆ. ಇವಾಗ ಮಾರ್ಕೆಟಲ್ಲಂತೂ ತುಂಬ ಬಂದಿದೆ. ಎಲ್ಲಾದರೂ ಸಿಕ್ಕಿದ್ರೆ ನೀವು ಕೂಡ ಇದನ್ನು ಬಳಸಿ. ಇದನ್ನು ಬಳಸೋದ್ರಿಂದ ತುಂಬ ಒಳ್ಳೆಯದು. ಸದಾಕಾಲ ಚಿರ ಯುವಕರಾಗಿರಬೇಕು ಅಂತ ಹೇಳಿದ್ರೆ ಬೆಟ್ಟದ ನೆಲ್ಲಿಕಾಯನ್ನು ಜಾಸ್ತಿ ತಿನ್ನಬೇಕು. ಒಂದು ಅದ್ಭುತವಾದಂತಹ ಗಿಡ ಯಾವುದಾದ್ರು ಇದ್ದರೆ ಅದು ಬೆಟ್ಟದ ನೆಲ್ಲಿಕಾಯಿ ಮತ್ತು ನುಗ್ಗೆ ಸೊಪ್ಪಿನ ಮರ. ಈ ಎರಡೂ ಕೂಡ ಭೂಮಿ ಮೇಲಿನ ಅಮೃತ ಅಂತ ಹೇಳ್ಬೋದು. ಯಾಕಂದರೆ ಅಮೃತ ಕುಡಿದವ್ರಿಗೆ ಏಜೇ ಆಗೋದಿಲ್ಲ, ವಯಸ್ಸೇ ಆಗೋದಿಲ್ವಂತೆ, ಯುವಕರಾಗಿ ಇರ್ತಾರಂತೆ. ಹಾಗೆ ಇದಕ್ಕೂ ಕೂಡ ಅದೇ ಹೆಸರಿದೆ. ಇದರಲ್ಲಿ ಚವನಪ್ರಾಶ ಕೂಡ ಮಾಡ್ತಾರೆ. ನೋಡಿ, ಚವನ ಮಹರ್ಷಿಗಳು ಕಂಡುಹಿಡಿದಂತಹ ಒಂದು ಬೆಟ್ಟದ ನೆಲ್ಲಿಯ ರಸಾಯನ ಅದು. ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಅಮ್ಮ ಕೂಡ ಮಾಡಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ ಇವಾಗ. ಆದರೆ ಹೇಗೆ ಮಾಡೋದು ಅಂತೇಳಿ ನಾನು ಮಾಡ್ತೀನಿ. ನೋಡಿ, ಇವಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಬಿಡ್ತಾರೆ. ಒಂದು ವಾರ ಆಗ್ತಾಯಿದೆ ಹಿಂಗೇ ಚೆನ್ನಾಗಿ ಅದು ಉಪ್ಪು ಖಾರದಲ್ಲೆಲ್ಲ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಆವಾಗ ತುಂಬ ಟೇಸ್ಟ್ ಬರುತ್ತೆ ತೊಕ್ಕು. ಬೆಟ್ಟದ ನೆಲ್ಲಿಕಾಯಿ ತೊಕ್ಕು ಯಾರೆಲ್ಲ ತಿಂದಿದ್ದೀರಾ ಅಂತ ಹೇಳಿ ಕಮೆಂಟಲ್ಲಿ ಹಾಕಿ. ನೋಡಿ, ತೊಕ್ಕು ಈ ರೀತಿ ರೆಡಿಯಾಗಿದೆ. ನಾನು ಕೂಡ ಒಂದು ಬಾಕ್ಸ್ ತೊಗೊಂಡು ಬಂದೆ. ಅಮ್ಮ ಎಲ್ಲರಿಗೂ ಕೂಡ ಒಂದೊಂದು ಬಾಕ್ಸ್ ಕೊಟ್ಬಿಟ್ರು. ಮತ್ತು ಇನ್ನೊಂದು ಸಲ ಬರ್ತಾ ಇದೆಯಲ್ಲ ಅದರಲ್ಲೂ ಕೂಡ ಮಾಡ್ತಾರೆ. ನೋಡಿ, ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಒಗ್ಗರಣೆ ಹಾಕ್ಕೊಳ್ಳೇಬೇಕು. ಎಣ್ಣೆ
ಅದಕ್ಕೆ ಮಿಕ್ಸ್ ಆಗಲೇಬೇಕು. ಯಾಕಂದರೆ ಖಾರ ಹಾಗೆ ಕರಳಿಗೆ ಹೋಗಬಾರ್ದು. ಎಣ್ಣೆ ಜೊತೆಯಲ್ಲಿ ಖಾರನ ತಿಂದರೆ ಏನೂ ಆಗೋದಿಲ್ಲ. ಅದರಿಂದ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕ್ಕೊಳ್ಳೋದು ಬಹಳ ಬಹಳ ಮುಖ್ಯವಾಗಿರುತ್ತೆ. ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆನ ಹಾಕಿ ನಾನು ಒಗ್ಗರಣೆನ ಹಾಕಿದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಸ್ವಲ್ಪಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು. ಜಾಸ್ತಿ ತಂದಿಟ್ಕೊಂಡು ಒಗ್ಗರಣೆನ ಹಾಕ್ಕೊಳ್ಬಾರ್ದು. ತುಂಬ ತೆಗೆದು ಎಣ್ಣೆಯಲ್ಲಿ ಜಾಸ್ತಿ ದಿನ ಬಿಟ್ಟು ಕೂಡ ಉಪ್ಪಿನಕಾಯಿ ಚೆನ್ನಾಗಿರಲ್ಲ. ಈ ರೀತಿ ಸ್ವಲ್ಪ ತೆಗೆದು ಬಳಸ್ಕೊಳ್ತಾ ಇರಬೇಕು. ನೋಡಿ, ಒಗ್ಗರಣೆ ಎಲ್ಲ ರೆಡಿ ಆಯಿತು. ಉಪ್ಪಿನಕಾಯಿ ಎಷ್ಟು ಚೆನ್ನಾಗಾಗಿದೆ ಅಂತ. ತೊಕ್ಕು, ಈಗ ಉಪ್ಪಿನಕಾಯಿಗೆ ಕೂಡ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಎರಡಕ್ಕೂ ಒಂದೇ ಸಲ ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೆ. ಉಪ್ಪಿನಕಾಯಿಗೂ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ಉಪ್ಪಿನಕಾಯಿನ ತೊಗೊಂಡು ಅದಕ್ಕೆ ಒಗ್ಗರಣೆನ ಹಾಕ್ಕೊಳ್ತಾ ಇರ್ತೀನಿ. ನಾನು ಜಾಸ್ತಿ ಕೂಡ ತಂದಿಟ್ಕೊಳ್ಳಲ್ಲ ಅಮ್ಮನ ಮನೆಯಿಂದ. ಎಷ್ಟು ಬೇಕಷ್ಟು ಮಾತ್ರನೇ ತೊಗೊಳ್ಳೋದು. ಹೋದಾಗ ತೊಗೊಂಡು ಬರ್ತೀನಿ, ಖಾಲಿ ಆದಾಗ. ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಮಾವಿನಕಾಯಿ ಉಪ್ಪಿನಕಾಯಿ ನಮ್ಮ ಮನೇಲಿ ನನ್ನ ಮಗಳಿಗೆ ತುಂಬಾ ಫೇವರೆಟು. ಅವಳಿಗೆ ತೊಕ್ಕು ಇಷ್ಟ ಆಗಲ್ಲ, ನನಗೆ ತೊಕ್ಕು ತುಂಬಾ ಇಷ್ಟ ಆಗುತ್ತೆ. ಅವಳಿಗೆ ಮಾವಿನಕಾಯಿ ಉಪ್ಪಿನಕಾಯಿ, ಯಾವುದೇ ಉಪ್ಪಿನಕಾಯಿ ಇರಲಿ ಅವಳಿಗೆ ಮಾವಿನಕಾಯಿ ಉಪ್ಪಿನಕಾಯೇ ಬೇಕು ಅವಳಿಗೆ. ನೋಡಿ, ಎಲ್ಲ ರೆಡಿ ಆಯಿತು ಇವಾಗ. ಮತ್ತು ಇವಾಗ ನಾನು ತೋರಿಸ್ತಾ ಇರೋದು ಚವನಪ್ರಾಶ. ಇದು ಮನೆಯಲ್ಲೇ ಮಾಡಿರೋವಂಥದ್ದು, ಹೋಮ್ ಮೇಡು, ಹೊರಗಡೆಯಿಂದ ತಂದಿರೋವಂಥದ್ದೆಲ್ಲ. ಆಯುರ್ವೇದಿಕಲ್ಲಿ ಕೇಳಿ ನಿಮಗೆ ಎಲ್ಲರೂ ಸಿಕ್ಕುತ್ತೆ ಅಂದರೆ ತಗೊಂಡು ಅದನ್ನು ಬಳಸಿ. ಈಗ ಮಳೆಗಾಲ, ಚಳಿಗಾಲಕ್ಕೆ ಚವನಪ್ರಾಶವನ್ನು ತಿನ್ನಲೇಬೇಕು. ಯಾಕಂದರೆ ಕೆಮ್ಮು, ನೆಗಡಿ, ಯಾವುದೇ ವೈರಲ್ ಫೀವರು ಯಾವುದು ಕೂಡ ಬರೋದಿಲ್ಲ. ಇದು ಮನೆಯಲ್ಲೇ ಮಾಡಿರೋದು. ಬೆಲ್ಲ, ತುಪ್ಪ ಮತ್ತು ಮೆಣಸು, ಲವಂಗ, ಚಕ್ಕೆ ಇದನ್ನು ಎಲ್ಲನೂ ಹಾಕಿಬಿಟ್ಟು ಅವರೊಂದು ಪೌಡರನ್ನು ಮಾಡ್ಕೊಳ್ತಾರೆ, ಮಸಾಲೆ ಪೌಡರು. ಅದನ್ನೆಲ್ಲ ತಯಾರಿಸ್ತಾರೆ. ಯಾವ ರೀತಿ ಅಮ್ಮ ತೊಕ್ಕನ್ನು ರೆಡಿ ಮಾಡಿದ್ರು ಅಂತ. ಯಾರಿಗಾದರೂ ಉಪ್ಪಿನಕಾಯಿ ಹಾಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ಬೇಗ ಕೂಡ ಅದು ಮಗ್ಗತ್ತೆ, ಅಂದರೆ ಮೆತ್ತವಾಗುತ್ತೆ ಬೇಗ. ಕಾಯಿನ ಹಚ್ಚಾಕಿದ್ರೆ ಭಾಳಷ್ಟು ದಿನಗಳು ತಗೊಳುತ್ತೆ. ಯಾಕಂದರೆ ಬೆಟ್ಟದ ನೆಲ್ಲಿಕಾಯಿ ತುಂಬ ದಪ್ಪ ಐತೆ, ಹಾರ್ಡ್ ಆಗಿರುತ್ತೆ ಅದು. ಉಪ್ಪಲ್ಲಿ ಅದನ್ನು ಚೆನ್ನಾಗಿ ನೆನೆಸಿ ತುಂಬ ದಿನ ಬೇಕು, 15 ದಿನ ಹಿಡಿಯುತ್ತೆ ಅದು ಚೆನ್ನಾಗಿ ನೆಂದು. ಆಮೇಲಿಂದ ನಾವು ಖಾರ ಮಸಾಲೆ ಎಲ್ಲ ಸೇರಿಸೋದಕ್ಕೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಸಿ ಆಗಿಬಿಡುತ್ತೆ, ತುಂಬಾ ಈಸಿ ಆಗುತ್ತೆ. ಈ ರೀತಿ ಮಾಡಿ ಬೇಗ ಈಸಿಯಾಗೂ ಕೂಡ ಮಾಡ್ಕೊಳ್ಬೋದು. ಚವನಪ್ರಾಶ ಕೂಡ ಮಾಡಿದರು, ಆದರೆ ನಾನು ಕೂಡ ಒಂದು ಸಲ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಹೋಮ್ ಮೇಡ್ ಚವನಪ್ರಾಶ ಮಾಡ್ಕೊಳ್ಬಹುದು ಅಂತ. ಇನ್ನೇನು ತುಂಬ ಮಳೆ ಕೂಡ ಜಾಸ್ತಿ ಆಗುತ್ತೆ, ಮುಂಗಾರು ಹಿಂಗಾರು ಎಲ್ಲ ಜಾಸ್ತಿ ಆಗುತ್ತಲ್ವ. ನಂತರ ಮತ್ತೆ ಚಳಿಗಾಲ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ ಮನೆಯಲ್ಲಿ ಚವನಪ್ರಾಶ ಇರಬೇಕು. ಕೆಮ್ಮು, ನೆಗಡಿ, ಯಾವುದೇ ರೀತಿಯ ಒಂದು ವೈರಲ್ ಇನ್ಫೆಕ್ಷನ್ಗಳು ಕೂಡ ಆಗೋದಿಲ್ಲ ಚವನಪ್ರಾಶದಲ್ಲಿ. ಹೊರಗಡೆ ತರೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಳ್ಳೋದು ತುಂಬ ಬೆಸ್ಟ್ ಅಂತ ಅನಿಸುತ್ತೆ. ಮಾಡಿದಾಗ ನಾನು ವಿಡಿಯೋನ ಹಾಕ್ತೀನಿ, ಶೇರ್ ಮಾಡ್ತೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು.